ಹಾಯ್ ಫ್ರೆಂಡ್ಸ್, ನಾನು ತಂದಿರೋ ಸ್ಯಾರಿಗಳನ್ನು ಓಪನ್ ಮಾಡ್ತಾ ಇದ್ದೀನಿ. ಸ್ಯಾರಿಗಳು ನೋಡ್ಬೋದು, ಯಾವೆಲ್ಲ ಸ್ಯಾರಿ ತಂದಿದ್ದೀನಿ, ಅಂಗಡಿ ಡೀಟೇಲ್ಸ್, ಫೋನ್ ನಂಬರ್ ಎಲ್ಲ ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ. ಏನಂದರೆ ಬೆಂಗಳೂರು ಚಿಕ್ಕಪೇಟೆಗೆ ಹೋಗಿರೋದು, ಅಂದರೆ ಬಟ್ಟೆ ತಗೊಂಬಂದಿರೋದು. ಬಟ್ಟೆ ತಗೊಂಬಂದಿದ್ದೀನಿ. ಇಲ್ಲಿ ತೋರಿಸಿರೋ ಇಷ್ಟು ಸ್ಯಾರಿ ಮತ್ತು ಮೇಲಿದೆ, ಹಾಗೆಯೇ ಇಲ್ಲಿ ಕೆಳಗಿದೆ. ಎಲ್ಲ ಸ್ಯಾರಿಗಳನ್ನು ತೋರಿಸ್ತೀನಿ. ಆದರೆ ನಾನು ನಿನ್ನೆ ವಿಡಿಯೋ ಹಾಕಿದ್ರಲ್ಲಿ ತುಂಬ ಜನ ಅಕ್ಕ ನಾವು ಬಟ್ಟೆ ಸೇಲ್ ಮಾಡ್ತಾ ಇದ್ದೀವಿ, ನಮಗೂ ಸಹಿತ ಶಾಪು ಯಾವುದು ಅಂತ ಹೇಳಿ ಅಂತ ಹೇಳಿದ್ರು. ಹಾಗೆಯೇ ಫ್ರೆಂಡ್ಸು ಎಲ್ಲದೂ ಡೀಟೇಲ್ಸ್ ಕೊಡ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ತುಂಬ ಅಂದರೆ ಯೂಸ್ಫುಲ್ ಇದೆ ಬಟ್ಟೆ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ. ಬಟ್ಟೆ ಸೇಲ್ ಮಾಡೋರಿಗೆ ನೀವು ಮನೇಲೇ ಕುತ್ಕೊಂಡು ಬೇಕಾದರೂ ತರಿಸ್ಕೊಬೋದು. ಎಷ್ಟು ಅಮೌಂಟಿಗೆ ತರಿಸ್ಕೊಬೇಕು, ಹೇಗೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋದ ಕೊನೆಯಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಅಲ್ಲಿ ಮೇಲೆ ಇಲ್ಲಿ ಮತ್ತು ಇಲ್ಲಿ ಸ್ವಲ್ಪ ಇದೆ. ಇಷ್ಟ ಸ್ವಲ್ಪ ಅಮೌಂಟಿಂದ, ಅಂದರೆ ಆ ಅಮೌಂಟಿನಲ್ಲಿ ಬಟ್ಟೆ ತಂದಿದ್ದೀನಿ. ನಾನು ಬಟ್ಟೆ ಸೇಲಾಗಿರೋ ದುಡ್ಡನ್ನ ಹಾಗೆ ಇಟ್ಬಿಟ್ಟು ಅದೇ ದುಡ್ಡಲ್ಲೇ ನಾನು ಬಟ್ಟೆ ತರೋದು. ಮತ್ತು ಬೇರೆ ಕಡೆಯಿಂದ ಸಾಲ ತೊಗೊಂಡು ಬಂದು ಅದನ್ನು ಇನ್ವೆಸ್ಟ್ ಮಾಡಿ ಅದರಲ್ಲಿ ಬರೋ ಲಾಭನ ಅಲ್ಲಿ ಬಡ್ಡಿ ಕಟ್ಟಿ ಆ ಥರ ಎಲ್ಲ ಮಾಡಿ ನಾನು ಒಂದ್ಸತಿ ಲಾಸ್ ಆಗಿದ್ದೆ, ಮೊನ್ನೆನೇ ಹೇಳಿದ್ದೀನಿ. ಹಾಗೆಯೇ ಬಂದ್ಬಿಟ್ಟು ನಾವು ಬಟ್ಟೆಗೆ ಬಂದಿರೋ ದುಡ್ಡನ್ನು ಬಟ್ಟೆಗೆ ಹಾಕಿ ಅದರಲ್ಲಿ ಏನಾದರೂ ನಿಮಗೆ, ನೀವು 30,000 ಇನ್ವೆಸ್ಟ್ ಮಾಡಿರ್ತೀರ, ಒಂದು 50,000 ಬಂತು ಅಂದ್ಕೊಳ್ಳಿ, ಅದರಲ್ಲಿ ಬೇಕಾದ್ರೆ ನೀವು 10,000 ತೊಗೊಂಡು ನೀವು ಯೂಸ್ ಮಾಡ್ಕೊಬೋದು. ಬಟ್ಟೆ ದುಡ್ಡು ಈ ಕಡೆಯಿಂದ ಬರ್ತಿದ್ದಂಗೆ ಆ ಕಡೆಯಿಂದಲೇ ನೀವು ಖರ್ಚು ಮಾಡ್ಕೊಂಡ್ಬಿಟ್ರೆ ನೀವು ಇನ್ವೆಸ್ಟ್ ಮಾಡಿರೋದೆಷ್ಟು ಬಂದಿರೋದೆಷ್ಟು ಅಂಥೇಳಿ ಗೊತ್ತಾಗೋದಿಲ್ಲ. ಆದ್ದರಿಂದ ಬಟ್ಟೆಗೆ ಬಂದಿರೋ ದುಡ್ಡನ್ನು ಬಟ್ಟೆಗೆ ಕೊಡಿ. ನೋಡಿ, ರ್ಯಾಕಲ್ ಫುಲ್ಲು ಇದೆ. ನಂತರ ಬಟ್ಟೆಗೆ ಬಂದಂಗೆನೂ ಆವಾಗ ಬಟ್ಟೆಗಳನ್ನು ತರಿಸ್ತೀನಿ. ಅಂಗಡಿ ಅಡ್ರೆಸ್ ಕೊಡಿ ಅಕ್ಕ, ನಾವು ತರಿಸ್ಬೇಕು ಅಂತ ತುಂಬ ಜನ ಕೇಳಿದ್ರು. ನನ್ನಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನಂಗೆ ಅದು ತುಂಬ ಖುಷಿ ವಿಚಾರ. ಹಾಗೆಯೇ ಅಕ್ಕ, ನಾನು ನಿಮ್ಮ ಮಾತು ಕೇಳಿ ನಾನೊಂದು ಟೈಲರಿಂಗ್ ಮಾಡಿದೆ, ಬಟ್ಟೆ ಬಿಸ್ನೆಸ್ ಮಾಡಿದೆ, ಯೂಟ್ಯೂಬ್ ಚಾನಲ್ ಮಾಡಿದೆ, ಚೆನ್ನಾಗಾದೆ ಅಂತ ಹೇಳಿ ನನಗೆ ಯಾವತ್ತೋ ಒಂದು ದಿವಸ ಸಿಕ್ಕಾಗ 5 ವರ್ಷನೋ 10 ವರ್ಷನ ಬಿಟ್ಟು ಅಕ್ಕ ನಾವು ಇಷ್ಟು ಚೆನ್ನಾಗಿದ್ದೀವಿ ಅಂತ ಹೇಳಿದಾಗ ನಿಜವಾಗ್ಲೂ ನನ್ನ ವಿಡಿಯೋದಿಂದ ಒಂದು 4-5 ಜನಕ್ಕಾದರೂ ಹೆಲ್ಪ್ ಆಗಿದೆಯಲ್ಲಪ್ಪ ಅಂತ ಖುಷಿ ಆಗುತ್ತೆ ನನಗೆ. ಈಗೂ ಸಹ ತುಂಬ ಜನ ನಿಮ್ಮ ವಿಡಿಯೋಸ್ ಎಲ್ಲ ನೋಡಿ ನಮಗೆ ತುಂಬ ಹೆಲ್ಪ್ ಆಗಿದೆ ಅಂತೇಳಿ ಕಮೆಂಟ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್, ಪ್ರತಿದಿನವೂ ನಿಲ್ಲಿಸ್ದೆ. ನಮ್ಮ ಆರೋಗ್ಯ ಆಗಿರ್ಬೋದು, ನಮ್ಮ ಆರೋಗ್ಯ ಕೆಟ್ಟಿದ್ರು ಸಹಿತ, ಮನೇಲಿ ಏನಾದರೂ ಸಮಸ್ಯೆ ಇದ್ದರೂ ಸಹಿತ, ಅಥವಾ ಬಟ್ಟೆ ಹೊಲಿಯೋದು ಜಾಸ್ತಿ ಇದ್ದರೂ ಸಹಿತ, ಕೆಲಸದ ಪ್ರೆಷರ್ ಜಾಸ್ತಿ ಇದ್ದರೂ ಸಹಿತ ನಾನು ನಿಮಗೆ ವಿಡಿಯೋ ಪ್ರತಿದಿನ ಹಾಕ್ತೀನಿ. ಹಾಗಾಗಿ ನೀವು ವಿಡಿಯೋಕ್ಕೊಂದು ಲೈಕ್ ಮಾಡಬೇಕು. ಲೈಕ್ ಮಾಡೋದ್ರಿಂದ ಇನ್ನಷ್ಟು ಜನಕ್ಕೆ ಶೇರ್ ಆಗುತ್ತೆ ಬಿಟ್ಟರೆ ಅದರಿಂದ ನಮ್ಗೆ ಏನು ದುಡ್ಡು ಬರುತ್ತೆ ಆ ಥರ ಎಲ್ಲ ಏನೂ ಇಲ್ಲ. ಲೈಕ್ ಮಾಡೋದ್ರಿಂದ ನಿಮ್ಮ ಥರನೇ 4 ಜನಕ್ಕೆ ಅದು ಯೂಸ್ಫುಲ್ ಆಗುತ್ತೆ ವಿಡಿಯೋ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಹಾಗೆಯೇ ಫ್ರೆಂಡ್ಸು, ಇನ್ನೂ ಒಳ್ಳೊಳ್ಳೆ ಮಾಹಿತಿನ ಕೊಡ್ತೀನಿ, ಬನ್ನಿ ವಿಡಿಯೋ ಕೊನೆಯವರೆಗೂ ನೋಡ್ತಾ ಬನ್ನಿ. ಫ್ರೆಂಡ್ಸ್, ನಿನ್ನೆ ರಾತ್ರಿ 10:30 11 ಗಂಟೆ ಆಗಿರ್ಬೋದು ಪಾರ್ಸಲ್ ಬಂತು. ಅಂದರೆ ಮನೆಯವರು ಡ್ಯೂಟಿ ಬಿಟ್ಟು ಮನೆಗೆ ಬರೋ ಹೊತ್ತಿಗೆ 11 ಗಂಟೆ ಆಗುತ್ತೆ. ಸಾಗರದಿಂದ ಪಾರ್ಸಲ್ ತರಬೇಕು ನಾವು. ಬೆಂಗಳೂರಿಂದ ಸಾಗರಕ್ಕೆ ಟ್ರಾವೆಲ್ ಹಾಕ್ತಾರೆ, ಅಲ್ಲಿಂದ ತರಬೇಕು. ನಮ್ಮ ಮನೆಯವ್ರು ತೊಗೊಂಡು ಬಂದರು. 11 ಗಂಟೆ ಆಗಿರ್ಬೋದು. ನನ್ನ ಮುಖ ಎಲ್ಲ ಬಾಡೋಗಿದೆ, ಅಂದರೆ ತುಂಬ ಜೋರು ನಿದ್ದೆ ಬರ್ತಾಯಿತ್ತು. ಪಾರ್ಸಲ್ ಬಂದಿತ್ತಲ್ವ, ಹಾಗಾಗಿ 11:30 ಟೈಮೇ ಆಗಿತ್ತು ನಾನು ಈ ಪಾರ್ಸಲ್ ಓಪನ್ ಮಾಡುವಾಗ. ನೋಡಿಬಿಟ್ಟು ಎಲ್ಲ ಕರೆಕ್ಟ್ ಇದೆಯಾ ನೋಡಿಬಿಟ್ಟು ಮಲ್ಕೊಳ್ಳೋಣ ಅಂತೇಳ್ಬಿಟ್ಟು ಪಾರ್ಸಲ್ ತಂದ್ರಲ್ಲ ಆ ಖುಷಿಯಲ್ಲಿ ಪಾರ್ಸಲ್ ಓಪನ್ ಮಾಡ್ತಾ ಇದ್ದೀನಿ. ಆದರೆ ನೀವು ನೋಡ್ತಾ ಇರ್ಬೋದು, ರಾತ್ರಿ ತುಂಬ ಲೇಟ್ ಆಗಿತ್ತು. ಅಂದರೆ ಹಿಂದಿನ ದಿವಸ ಜರ್ನಿ ಮಾಡಿ ಬಂದಿದ್ದಲ್ಲ, ತುಂಬ ಸುಸ್ತಾಗಿತ್ತು. ಹಾಗಾಗಿ ನನ್ನ ಮುಖದಲ್ಲಿ ಒಂಚೂರು ನಗು ಇಲ್ಲ. ಮುಖದಲ್ಲಿ ನಗು ಇಲ್ಲದೆ ವಿಡಿಯೋ ಅಂದರೆ ಇದೆ ಅನ್ಬೋದು. ನಾನು ಯಾವಾಗಲೂ ಸ್ವಲ್ಪ ಸ್ಮೈಲಲ್ಲೇ ಇರ್ತೀನಿ. ಅದು ಏನೋ ಗೊತ್ತಾಗಿಲ್ಲ, ತುಂಬ ಲೇಟಾಗಿತ್ತು, ತುಂಬಾ ಸುಸ್ತಾಗಿತ್ತು ನಮಗೆ. ಅಂದರೆ ಬೆಂಗಳೂರಿಂದ ಹೋಗಿ ಬಂದಿದ್ದಲ್ಲ, ನಮ್ಮೂರಿಗೆ 6 ಗಂಟೆ ಜರ್ನಿ ಆಗುತ್ತೆ, 6ರಿಂದ 7 ಗಂಟೆ ಆಗುತ್ತೆ. ಶಿವಮೊಗ್ಗದಿಂದ ನಮ್ಮೂರಿಗಂತೂ ತುಂಬಾ ಬಸ್ ರಶ್ ಇತ್ತು. ಯಾಕಂದರೆ ಸಿಗಂದೂರು ಸೇತುವೆ ಆಗಿ 1 ವರ್ಷ ಆಯಿತು. ಹಾಗಾಗಿ ಅಲ್ಲಿಗೆ ಬೆಂಗಳೂರಿಂದ ತುಂಬ ಜನ ಬಂದಿದ್ದರು, ಅಮಾವಾಸ್ಯೆ ಇತ್ತು ಅಂತೇಳ್ಬಿಟ್ಟು. ಹಾಗಾಗಿ 2:30 ರಾತ್ರಿ ತುಂಬ ರಶ್ ಇತ್ತು. ಆ ಜನದ ಮಧ್ಯೆ ನನಗೆ ನನ್ನ ಮಗನಿಗೆ ಬರುವಾಗ ತುಂಬಾ ಸುಸ್ತಾಯಿತು. ಹಾಗಾಗಿ ನನ್ನ ಮುಖದಲ್ಲಿ ಗೆಲುವೇ ಇಲ್ಲ. ನೀವು ನೋಡ್ಬೋದು, ಎಲ್ಲ ಬಟ್ಟೆಗಳನ್ನು ಓಪನ್ ಮಾಡಿಬಿಟ್ಟು ಬಿಲ್ಲೆಲ್ಲ ಕರೆಕ್ಟಾಗಿದೆಯಾ, ಸ್ಯಾರಿಗಳೆಲ್ಲ ಕರೆಕ್ಟಾಗಿದೆಯಾ ಅಂತೇಳ್ಬಿಟ್ಟು ಒಂದು ಸಲ ಚೆಕ್ ಮಾಡಿದೆ ನಾನು. ಹಾಗೆಯೇ ನೋಡ್ತಾ ಇರ್ಬೋದು, ಈ ವಿಡಿಯೋ ನಿಮಗೆ ಫುಲ್ ನೋಡಿದ್ರೆ ಈ ಅಂಗಡಿ ಡೀಟೇಲ್ಸ್ ಯಾರಿಗೆಲ್ಲ ಬೇಕು, ನೀವು ನಾನು ತಂದಿರೋ ಸ್ಯಾರಿಗಳೆಲ್ಲ ಇಷ್ಟ ಆದರೆ ನೀವು ತೊಗೋಬೋದು. ಹಾಗೆಯೇ ಈ ಅಂಗಡಿಯಲ್ಲಿ ನಿಮಗೆ ಸ್ಯಾರಿಗಳೇನಾದರೂ ಉಳಿದ್ರೆ ಸೇಲ್ ಮಾಡೋಕ್ಕಾಗ್ದೇ ವಾಪಸ್ ತೊಗೊಂಡು ನಿಮಗೆ ಬೇರೆ ಸ್ಯಾರಿಗಳನ್ನು ಕೊಡ್ತಾರೆ. ಹಾಗಾಗಿ ವಾಪಸ್ ಇರೋ ಅಂಗಡಿಯಲ್ಲಿ ನಾವು ತಂದರೆ ನಮಗೇನಾದರೂ 1-2 ಸೀರೆ ಉಳಿದ್ರೂ ಸಹಿತ ತೊಗೊಂಡೋಗಿ ಕೊಡ್ಬೋದು.
ಹಾಗೆಯೇ ಫ್ರೆಂಡ್ಸ್, ವಿಡಿಯೋದ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಹಾಗೆಯೇ ನಿನ್ನೆ ವಿಡಿಯೋದಲ್ಲಿ ನೀವು ಚಿಕ್ಕಪೇಟೆ ಹೋಗಿರೋದು, ಬಟ್ಟೆ ತಂದಿರೋದು ಎಲ್ಲ ವಿಡಿಯೋ ನೋಡಿದ್ದೀರಾ ಫ್ರೆಂಡ್ಸ್. ನಾನು ನನ್ನ ಈಗ ಬಟ್ಟೆ ತರೋದು ಹಾಗೆ ನಾನು ಎಷ್ಟು ಯಾವುದನ್ನು ಸಹಿತ ಯಾರೂ ಹೇಳೋದಿಲ್ಲ, ನಾನು ಹೇಳಿದ್ದೀನಿ ನನ್ನಿಂದ ಒಂದು 4 ಜನಕ್ಕೆ ಹೆಲ್ಪ್ ಆದರೆ ಅಷ್ಟೇ ಅಂತೇಳಿ. ಆದರೆ ನೀವು ಫ್ರೆಂಡ್ಸ್ 10,000ಕ್ಕಿಂತಲೂ ಜಾಸ್ತಿನೇ ಅಮೌಂಟಿಂದ ತೊಗೋಬೇಕು, ಆಗ ನಿಮಗೆ ಹೋಲ್ಸೇಲ್ ಕೊಡ್ತಾರೆ. ಇಲ್ಲ ಅಂತಂದರೆ ಸಿಂಗಲ್ ರೇಟು ಅಂದರೆ ನಿಮಗೆ ರೀಟೇಲಲ್ಲಿ ಹೆಂಗೆ ಕೊಡ್ತಾರೋ ಅದೇ ರೀತಿಯೇ ಕೊಡ್ತಾರೆ. ನೋಡ್ತಾ ಇರ್ಬೋದು, ಒಂದಕ್ಕಿಂತ ಒಂದು ಸ್ಯಾರಿ ತುಂಬ ಚೆನ್ನಾಗಿದೆ. ಹಾಗೆ ನೋಡ್ತಾ ಇರ್ಬೋದು, ನಾನು ವಿಡಿಯೋ ಮಾಡಬೇಕಾದ್ರೆ ರಾತ್ರಿ ಒಂದು 11 ಗಂಟೆನೇ ಆಗಿದೆ ಫ್ರೆಂಡ್ಸ್. ನಾವೀಗ ಇಷ್ಟೊಂದು ಕಷ್ಟಪಟ್ಟು ಈಗ ಹೋಗ್ಬಿಟ್ಟು ಸೀರೆ ಸೆಲೆಕ್ಟ್ ಮಾಡಿ ಬಿಸಿಲಲ್ಲಿ ಹಾಗೆಯೇ ಇಷ್ಟೆಲ್ಲ ಮಾಡಿ ತಂದಿರ್ತೀವಿ. ಆದರೆ ಬಟ್ಟೆ ನೋಡೋಕ್ಕೆ ಬರೋರು ಕೇಳೋವಂತಹ ರೇಟು, ಅವರು ಮಾತಾಡೋ ರೀತಿ ಎಲ್ಲ ನೋಡಿಬಿಟ್ಟಾಗ ಒಂದೊಂದು ಸಲ ಬೇಜಾರಾಗುತ್ತೆ. ಆದರೆ ಏನು ಮಾಡೋದು, ನಮಗೆ ಟೈಲರಿಂಗ್ ಮಾಡ್ತೀವಿ, ಟೈಲರಿಂಗ್ ರಿಲೇಟೆಡೇ ಬಟ್ಟೆ ಸೇಲ್ ಮಾಡೋದು, ಲೈನಿಂಗು ಅಥವಾ ಟೈಲರಿಂಗ್ ಮೆಟೀರಿಯಲ್ಸು, ಹಾಗೆ ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ, ಈ ರೀತಿ ನಾವು ಬಟ್ಟೆಗೆ ಸಂಬಂಧಿಸಿಪಟ್ಟಂಥ ಕೆಲವೊಂದು ಅರ್ನಿಂಗ್ಸನ್ನು ಹುಡ್ಕೊಂಡಾಗ ನಾವು ಕಷ್ಟ ಆದರೂ ಮಾಡಲೇಬೇಕಾಗತ್ತೆ. ಈಗ ಯೂಟ್ಯೂಬ್ ಚಾನಲ್ಲೇ ಅಷ್ಟೇ, ನಾವು ಎಷ್ಟೊಂದು ವಿಡಿಯೋನ ಯೂಸ್ಫುಲ್ ಆಗಂಗೆ ಹಾಕಿರ್ತೀವಿ, ಆದರೆ ನೋಡೋರು ಲೈಕ್ ಮಾಡೋರು ತುಂಬ ಕಡಿಮೆ. ಅದೇ ರೀತಿಯೇ ಇದು ಅಷ್ಟೇ, ನಾವು ಎಷ್ಟೊಂದು ಕಷ್ಟಪಟ್ಟು ಒಳ್ಳೆ ಸ್ಯಾರಿನ ಹುಡುಕಿ ಅಂಗಡಿ ಅಲ್ದು ಹುಡುಕಿ ಒಳ್ಳೆ ಸ್ಯಾರಿನ ಕೊಡಬೇಕು ಜನಕ್ಕೆ ಅಂತ ತಂದರೂ ಸಹಿತ ಇದನ್ನು 6 ಕಾಸಿಗೆ 3 ಕಾಸಿಗೆ ಕೇಳ್ತಾರೆ. ಆಗ ತುಂಬ ಬೇಜಾರಾಗುತ್ತೆ. ಈಗಂತೂ ಆನ್ಲೈನ್ ಶಾಪಿಂಗ್ ಜಾಸ್ತಿ ಆಗಿರೋದ್ರಿಂದ ತುಂಬಾ ಕಷ್ಟ ಮನೆಯಲ್ಲಿ ವ್ಯಾಪಾರ ಮಾಡೋರು. ಯಾರಾದರೂ ವ್ಯಾಪಾರ ಮಾಡಬೇಕು ಅಂದ್ಕೊಂಡ್ರೆ ನೀವು ಚೆನ್ನಾಗಿ ನಿಮಗೆ ರೀಚ್ ಆಗುತ್ತೆ ಅಂತೇಳಿ ಗೊತ್ತಾದರೆ ಮಾತ್ರ ಮಾಡಿ. ಇಲ್ಲ ಅಂತಂದರೆ 50,000 ಈಗ ಫಸ್ಟ್ ಸ್ಟಾರ್ಟಿಂಗ್ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ 10-20 ಸಾವಿರ ತಂದರೆ ಆಗಲ್ಲ ಫ್ರೆಂಡ್ಸ್. ನೀವೀಗ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ನೋಡೋದಕ್ಕೆ ಜನ ಬಂದೇ ಬರ್ತಾರೆ. ಆಗ 10-20 ಸಾವಿರದ್ದು ಸ್ಯಾರಿಗಳು ತಂದರೆ ಸ್ವಲ್ಪ ಜನ ಇಷ್ಟೇನಾ ಅಂತ ಕೇಳಿ ಮತ್ತೆ ಯಾವಾಗ ತರ್ತೀರಾ ಅಂತ ಬಿಟ್ಟೋಗ್ತಾರೆ. ಅದು ನನಗೂ ಆಗುತ್ತೆ ಫ್ರೆಂಡ್ಸ್. ಇಷ್ಟೇನಾ, ಮತ್ತೆ ಯಾವಾಗ ತರ್ತೀರಾ ಬಟ್ಟೆ, ಇಲ್ಲಿ ಇರೋದ್ರಲ್ಲಿ ಅವರು ಒಂದು ಆರಿಸಿರೋದಿಲ್ಲ, ಎಲ್ಲ ಸ್ಯಾರಿಗಳನ್ನು ನೋಡ್ತಾರೆ. ನೋಡಾದ್ಮೇಲೆ ಇನ್ಯಾವಾಗ ಮತ್ತೆ ಬಟ್ಟೆ ತರ್ತೀರಾ, ಇನ್ಯಾವಾಗ ಬರುತ್ತೆ ಅಂತಾರೆ. ಇಲ್ಲಿರೋ ಬಟ್ಟೆಗಳಲ್ಲಿ ಒಂದು ತೊಗೊಳೋದಿಲ್ಲ, ಅವ್ರು ಅದೇ ಥರನೇ ಕೇಳ್ತಾ ಇರ್ತಾರೆ. ಆ ಥರ ಎಲ್ಲ ನನಗೂ ತುಂಬ ಸಲ ಆಗಿದೆ. ನಾನು ಬಟ್ಟೆ ವ್ಯಾಪಾರ 10-11 ವರ್ಷದಿಂದ ನನಗೆ ಅನುಭವ ಇರೋದ್ರಿಂದ ನಂಗೆ ಗೊತ್ತಾಗುತ್ತೆ. ಈಗ ನಾವು ಯಾವ ಮಾತುಗಳಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತೆ ಯಾವಾಗ ತರ್ತೀರಾ ಅದು ಇದು ಅಂದರೆ, ಇಲ್ಲ ಇದು ಇಲ್ಲಿರೋದು ತಗೊಳ್ಳಿ, ಮತ್ತೆ ತಂದಾಗ ಅದು ಹೊಸ ಫ್ಯಾಷನ್ ಆಗುತ್ತೆ. ಹೀಗೆ ತಂದಿರೋ ಸ್ಯಾರಿಗಳನ್ನು ಮತ್ತೆ ನಾವು ತರಕ್ಕೆ ಹೋಗ್ತೀವಾ, ಆ ಥರ ಬಟ್ಟೆ ಸೇಲ್ ಮಾಡೋರು ಅಷ್ಟೇ. ನೀವು ಆ ಥರ ಎಲ್ಲ ಏನೂ ತಲೆ ಕೆಡಿಸ್ಕೊಬೇಡಿ. ನೀವು ಮತ್ತೆ ನನಗೆ ಇವತ್ತೊಬ್ಬರು ಕಾಲ್ ಮಾಡಿದ್ರು, ಪಾರ್ಲರು ಮತ್ತು ಟೈಲರಿಂಗು ಮತ್ತು ಬಟ್ಟೆ ಸೇಲು 3 ಇಡ್ತಾರಂತೆ, ಆದರೂ ಸಹಿತ ಕಸ್ಟಮರ್ ಬರಲ್ಲ ಅಂತ ಹೇಳಿದ್ರು. ಆಗ ನನಗೆ ತುಂಬ ಬೇಜಾರಾಯ್ತು. ನಾವು ಟೈಲರಿಂಗು, ಬ್ಯೂಟಿ ಪಾರ್ಲರು, ಬಟ್ಟೆ ಸೇಲ್ ಮಾಡೋದು ಒಟ್ಟಿಗೆ ಇದ್ದಾಗ ಜನ ಎಷ್ಟು ಬರಬೇಕಲ್ವಾ, ಬರಲ್ಲ ಅಂತ ಅಂದರೆ ಮನೇಲಿ ಮಾಡ್ತೀವಿ ಅಂತನೋ ಗೊತ್ತಿಲ್ಲ. ಮನೇಲಿ ಮಾಡ್ತಾ ಇದ್ದರೆ ಅಷ್ಟು ವ್ಯಾಲ್ಯೂ ಕೊಡೋಲ್ಲ, ಶಾಪ್ಗಳಲ್ಲಿ ಕೊಡೋದು. ಆದರೂ ಸಹಿತ ನಾನು ಈಗ ಶಾಪ್ ಮಾಡೋದಕ್ಕೆ ಸ್ವಲ್ಪ ಫೈನಾನ್ಷಿಯಲಿ ಎಲ್ಲದಕ್ಕೂ ಹೆಲ್ಪ್ ಮಾಡೋರು ಇರಬೇಕಲ್ವಾ, ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ. ಆದ್ದರಿಂದ ಮುಂದೆ ನನಗೆ ಯೋಚನೆ ಇದೆ, ಶಾಪ್ ಮಾಡಬೇಕು, ನಾನು ಶಾಪಲ್ಲೆಲ್ಲ ಚೆನ್ನಾಗಿ ಬಿಸ್ನೆಸ್ ಮಾಡಬೇಕು ಅನ್ನೋದು ನನಗೂ ಯೋಚನೆ ಇದೆ, ಐಡಿಯಾಸ್ಗಳಿದೆ. ಆದರೆ ನಾವು ದೊಡ್ಡ ಹಂತಕ್ಕೆ ಕೈ ಹಾಕೋದಕ್ಕಿಂತ ಮುಂಚೆ ನಾವು ಮನೆಯಲ್ಲಿ ಸೇಲ್ ಮಾಡಿ ಅಥವಾ ನಮಗೆ ಆ ಬಟ್ಟೆ ಬಗ್ಗೆ ಎಲ್ಲ ಬಗ್ಗೆನೂ ಕಸ್ಟಮರ್ ಬಗ್ಗೆ ತಿಳ್ಕೊಂಡಾಗ ನಾವು ದೊಡ್ಡ ರೀತಿಯಲ್ಲಿ ವ್ಯಾಪಾರ ಮಾಡೋದಕ್ಕೆ ನಾವು ಒಂದು ಕಲ್ತ್ಕೊಳ್ತೀವಿ. ಅದೇ ನಾವು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡಿ ಶಾಪನ್ನೇ ಓಪನ್ ಮಾಡಿ ನಾವು ಮಾಡಿದ್ವಿ ಅಂದರೆ ಕೆಲವರು ಕ್ಲಿಕ್ ಆಗ್ತಾರೆ, ಕೆಲವರು ಕ್ಲಿಕ್ ಆಗಲ್ಲ. ನೀವು ನೋಡ್ತಾ ಇರ್ಬೋದು, ರಾತ್ರಿ ನಾನು ಅಷ್ಟೇ ಬಟ್ಟೆ ತೋರಿಸಿ ವಿಡಿಯೋನ ಎಂಡ್ ಮಾಡಿ ಮತ್ತು ಮಲಗಿಬಿಟ್ಟೆ. ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡುವಾಗ ಬಟ್ಟೆಗಳನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಹಾಗೆ ಕೈ ಮುಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಮಗೆ ಆ ದೇವರ ಅನುಗ್ರಹ ಬೇಕು, ಇಲ್ಲ ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಇದು ನನ್ನ ನಂಬಿಕೆ. ಯಾರು ಬಟ್ಟೆ ಸೇಲ್ ಮಾಡೋರು ಈ ಥರ ಮಾಡ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ, ಆದರೆ ನನ್ನ ನಂಬಿಕೆ ಇದೆ ಅಂತ ಹೇಳ್ಬೋದು. ನಾನು ಇದೇ ರೀತಿಯೇ ಮಾಡೋದು. ಎಷ್ಟು ಬಟ್ಟೆ ತಂದ್ರೂ ಹಾಗೇನಾದರೂ ತುಂಬ ಎಮರ್ಜೆನ್ಸಿ ಇದ್ದರೆ, ನಾನು ಇನ್ನೇನು ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಸ್ಟೇಜಲ್ಲಿದ್ದರೆ, ಕಸ್ಟಮರ್ ಬಂದು ನಿಂತರೆ ಮನಸ್ಸಲ್ಲಿ ದೇವರನ್ನು ನೆನಪು ಮಾಡಿಕೊಂಡು ನಾನು ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಾಂದರೆ ನನ್ನ ಪೂಜೆ ಟೈಮಲ್ಲಿ ಈ ರೀತಿ ಬಟ್ಟೆಗಳನ್ನು ಇಟ್ಟು ಪೂಜೆ ಮಾಡಿ ನನ್ನ ಬಟ್ಟೆಗಳನ್ನು ಈ ರ್ಯಾಕಲ್ಲಿ ಜೋಡಿಸಿದ್ದೀನಿ. ಏನಂದರೆ ದಿನಕ್ಕೆ ತುಂಬ ಜನ ನೋಡೋಕ್ಕೆಲ್ಲ ಬರ್ತಾರಲ್ವ. ನಾನು ಟೈಲರಿಂಗು ಮಾಡಿಕೊಂಡು ಬಟ್ಟೆ ಸೇಲು ಮಾಡೋದ್ರಿಂದ ಇಲ್ಲಿ ಈ ಕಡೆ ಕೆಳಗೆಲ್ಲ ನನಗೆ ಹೊಲಿಗೆ ಕೊಟ್ಟಿರೋ ಬಟ್ಟೆಗಳಿಟ್ಟಿದ್ದೀನಿ. ಮೆಸ್ಸಿ ಆಗಿದೆ, ಏನು ತಿಳ್ಕೊಂಬಿಡಿ. ಯಾಕಂದರೆ ಒಬ್ಬಳೇ ತೋರಿಸೋದು ಮತ್ತು ಎತ್ತಿಡೋದು, ಬಟ್ಟೆಗಳನ್ನು ಮಡ್ಚಿಡೋದು ಸ್ವಲ್ಪ ನನಗೆ ಪ್ರೆಸರ್ ಆಗುತ್ತೆ. ಆದರೂ ಪರವಾಗಿಲ್ಲ,
ಖುಷಿಯಿಂದನೇ ಮಾಡ್ತೀನಿ ಕೆಲಸ. ನಾವು ಯಾವತ್ತೂ ಒಂದೇ ಕೆಲಸಕ್ಕೆ ಡಿಪೆಂಡ್ ಆಗಿರಬಾರ್ದು. ಒಂದೇ ಕೆಲಸಕ್ಕೆ ನಾವು ಡಿಪೆಂಡ್ ಆಗಿದ್ವಿ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ನೋಡಿ ಈ ಸ್ಯಾರಿಗಳು, ಈಗ ಈ ಸ್ಯಾರಿಗಳನ್ನೆಲ್ಲ ತೋರಿಸ್ತೀನಿ, ಹಾಗೆ ನಿಮಗೆ ಡೀಟೇಲ್ಸ್ ಸಹ ಕೊಡ್ತೀನಿ ಶಾಪಿಂದೆಲ್ಲ. ಯಾರಾದರೂ ಮನೇಲಿ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ನೀವು ಮಾಡ್ಬೋದು. ಹಾಗೆಯೇ ಅಂದರೆ ತುಂಬಾ ಇದರಲ್ಲಿ ಹೇಗಂದರೆ ತುಂಬಾ ಟಿಪ್ಸನ್ನು ಫಾಲೋ ಮಾಡಬೇಕು. ಒಟ್ಟು ಬಟ್ಟೆ ತಂದೆ ಸೇಲ್ ಮಾಡಿದೆ ಅದು ಲೆಕ್ಕಾಚಾರ ಇಲ್ಲ ಅಂತಂದರೆ ತುಂಬ ಲಾಸ್ ಆಗೋಂಥ ಪರಿಸ್ಥಿತಿ ಬರುತ್ತೆ. ನೋಡಿ ವರಮಹಾಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಬ್ಲೌಸ್ ಪೀಸ್ ಎಲ್ಲ ಸ್ವಲ್ಪ ತಂದಿದ್ದೆ. ಅಂದರೆ ವರಮಹಾಲಕ್ಷ್ಮಿಗೆಲ್ಲ ಬ್ಲೌಸ್ ಪೀಸ್ ತಗೊಳ್ತಾರಲ್ವ, ಕಡಿಮೆಗೆ ಸಿಕ್ಕಾಗ ತಗೊಳ್ಳಿ ಅಂತ ಹೇಳ್ಬಿಟ್ಟು. ನೋಡಿ ಈ ಸ್ಯಾರಿಗಳನ್ನೆಲ್ಲ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಸ್ಯಾರಿಗಳು ಮಾತ್ರ, ಒಂದಕ್ಕಿಂತ ಒಂದು ಸ್ಯಾರಿಗಳು ಚೆನ್ನಾಗಿದೆ. ನಮ್ಮ ಊರಲ್ಲಿ ಅಂಗಡಿಗಳಿಗಿಂತಲೂ ರೀಸನೇಬಲಲ್ಲಿ ನಾನು ಕೊಡ್ತಾ ಇದ್ದೀನಿ. ಆದರೂ ಸಹಿತ ಚೌಕಾಸಿ ಮಾಡ್ತಾರೆ. ಎಷ್ಟು ಕಡಿಮೆ ಕೊಟ್ಟರು ಜನ ಬೇಡ ಅನ್ನಲ್ಲ. ನೀವು ಎಕ್ಸಾಂಪಲ್ ನೋಡ್ಬೋದು, ಈ ಟಾಪು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಈ ಟಾಪ್ ನನ್ನ ಹತ್ರ ಬಟ್ಟೆಗಳು ನಾನು ಕ್ವಾಲಿಟಿನೇ ಬಟ್ಟೆ ತರೋದು. ಯಾಕೆ ಗೊತ್ತಾ, ನಮ್ಮ ಊರಲ್ಲಿ ತಗೊಳ್ತಾರೆ, ಹಾಗೆ ನಮ್ಮ ಅಕ್ಕಪಕ್ಕದವ್ರು ತಗೊಳ್ತಾರೆ. ಅವಾಗ ಇನ್ನೊಂದು ಸತಿ ಈ ಟಾಪು ಫುಲ್ಲು XXL, ಹಾಗೆಯೇ ತುಂಬ ಚೆನ್ನಾಗಿದೆ. ಟಾಪು ಫುಲ್ಲು ಲಾಂಗ್ ಬರುತ್ತೆ. ಇದನ್ನು 350 ರೂಪಾಯಿಗೆ 400 ರೂಪಾಯಿ ಕೇಳ್ತಾರೆ. ಅಂಗಡಿಗಳಲ್ಲಿ ಇದಕ್ಕೆ 600ರಿಂದ 700 ರೂಪಾಯಿ. ನಾನು ಬರೀ 500 ರೂಪಾಯಿ ಕೊಡ್ತೀನಿ ಅಂದರೂ ಸಹಿತ 350 ರೂಪಾಯಿ ಕೇಳ್ತಾರೆ. ಇದೇನು ಕೊಳ್ತೋಗೋಕ್ಕೆ ತರಕಾರಿನ, ಕೊಳ್ತೇನು ಹೋಗಲ್ಲ. ಅಕಸ್ಮಾತ್ ಸೇಲ್ ಆಗಲಿಲ್ಲ ಅಂದರೆ ನಮ್ಮ ಶಾಪಲ್ಲೇ ಇದನ್ನು ವಾಪಸ್ ತೊಗೊಂಡು ನಮಗೆ ಬೇರೆ ಬಟ್ಟೆನ ಕೊಡ್ತಾರೆ. ಹಾಗಾಗಿ ಇದು ನಾವು ಬಂದು ನೋಡಿದವ್ರು ಏನಂದರೆ 300 ಕೊಡಿ, 350 ಕೊಡಿ. ನಾವು ಇಟ್ಟಿರೋದು ಇದಕ್ಕೆ 550, ಅಂದರೆ ಒಂದು 550ಗೆ ಇಟ್ಟಿದ್ದೀವಿ ಅಂದರೆ 500ಗೆ ತೊಗೊಂಡ್ರು 50 ರೂಪಾಯಿ ನನಗೆ ಲಾಭ. ಒಂದು ನಾವು ಅಲ್ಲೆಲ್ಲ ಹೋಗಿ ಬಿಸಿಲಲ್ಲಿ ಅಲ್ದು ತಂದು GST ಅದು ಇದು ಅಂತೇಳಿ 50 ರೂಪಾಯಿ ಲಾಭ ಇರುತ್ತೆ. ಅವ್ರು ಕೇಳೋದು 300 ರೂಪಾಯಿಗೆ, ನಾವು 200 ರೂಪಾಯಿ ಲಾಭ ಅಂದರೆ ನಷ್ಟ ಮಾಡ್ಕೊಂಡು ಕೊಡಬೇಕಾ? ಯಾವ ಥರ ಈ ಟಾಪು ಅಷ್ಟೇ, ಲಾಂಗ್ ಟಾಪ್ ಇದು. ಈ ಥರ ಎಷ್ಟು ಒಳ್ಳೊಳ್ಳೆ ಬಟ್ಟೆಗಳು, ಇದೆಲ್ಲ ಬಟ್ಟೆ ತುಂಬ ಚೆನ್ನಾಗಿದೆ. ಕಾಟನ್ ಲಾಂಗು ಟಾಪು ನೋಡ್ತಾ ಇರ್ಬೋದು. ನನಗೆ ವಿಡಿಯೋ ಮಾಡಿ ಹಾಕೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸು, ತುಂಬಾ ಬಟ್ಟೆಗಳಿದೆ. ಇದು ಅಂಬ್ರೆಲಾ ಸೆಟ್, ಇದರಲ್ಲಿ ಒಳ್ಳೊಳ್ಳೆ ಕಲರ್ ಇದೆ. ಇವೆಲ್ಲ ಅಂಗಡಿಗಳಲ್ಲಿದ್ದರೆ ಅವ್ರು 1 to 1,500-2 ಸಾವಿರಕ್ಕೆಲ್ಲ ಆ ಥರ ಡ್ರೆಸ್ಸನ್ನು ಮಾರಿಬಿಡ್ತಾರೆ. ಆದರೆ ನಾವು ಮನೆಗಳಲ್ಲಲ್ವ ಕಡಿಮೆ ಕೇಳ್ತಾರೆ. ಹಾಗಂತ ನಾನು ಯಾವತ್ತೂ ಬೇಜಾರು ಮಾಡಿಕೊಂಡು ಆ ಥರ ಎಲ್ಲ ಕೂತಿಲ್ಲ. ನನಗೆ ಎಷ್ಟು ಸಾಧ್ಯನೋ ಅಷ್ಟು ಕೆಲಸ ಮಾಡಬೇಕು, ಆದಷ್ಟು ಆಯಿತು ಅಂತ ಹೇಳ್ಬಿಟ್ಟು ನಾನು ಇದು 350 ರೂಪಾಯಿ ಕೇಳಿದ್ರು, ಕೊಟ್ಟಿಲ್ಲ ನಾನು. ಇಲ್ಲ ಬರಲ್ಲ, 500 ರೂಪಾಯಿಗಾದರೆ ಕೊಡ್ತೀನಿ. 550, ನಾವು 700 ರೂಪಾಯಿ ಎಲ್ಲ ಹೇಳಿ 500 ರೂಪಾಯಿ ತಗೋಬೋದಿತ್ತು. ಆದರೆ ಆ ಥರ ಮಾಡಲ್ಲ ನೋಡಿ ನಾವು. ಅವರು ಮನೆ ಬಾಗಿಲಲ್ಲಿ ಅಂತ ಇನ್ನೂ ಕಡಿಮೆ ಕೇಳ್ತಾರೆ. ಆ ಥರ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನೂ ನಿಮಗೆ ಬಟ್ಟೆ ಸೇಲ್ ಮಾಡೋರಿಗೆ ಟಿಪ್ಸನ್ನು ನಾನು ಕೊಡ್ತಾ ಹೋಗ್ತೀನಿ. ಫ್ರೆಂಡ್ಸು, ನೀವು ಈ ಥರ ಮನೆಯಲ್ಲಿ ಬಟ್ಟೆಗಳನ್ನು ಜೋಡಿಸಿಡ್ತೀರಲ್ವ, ಯಾರಾದರೂ ಮನೆಗೆ ಬಂದವರು ಕಣ್ಣು ಮಾಡ್ತಾರೆ, ಆ ಥರ ಏನಾದ್ರು ಇದ್ದರೆ ಈ ರ್ಯಾಕಿಗೆ ನೀವು ದೃಷ್ಟಿ ತೆಗೆದುಬಿಟ್ಟು ಇದ್ರ ಒಳಗಡೆ ನಿಂಬೆಹಣ್ಣು ಇಡಿ. ನಾನು ಇಟ್ಟಿದ್ದೀನಿ, ಇಲ್ಲೆಲ್ಲ ಒಳಗಿದೆ, ಇಡಿ. ಯಾರದೇ ಕಣ್ಣು ದೃಷ್ಟಿ ಮತ್ತು ಬಟ್ಟೆ ಸೇಲ್ ಆಗದೆ ಇರೋದು ಆ ಥರದ್ದೇನೂ ಆಗಲ್ಲ. ಬಟ್ಟೆ ಎಲ್ಲ ಚೆನ್ನಾಗಿ ಸೇಲ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಒಂದೊಂದೇ ಸ್ಯಾರಿನ ತೋರಿಸ್ತಾ ಹೋಗ್ತೀನಿ. ವಿಡಿಯೋದ ಕೊನೆಯಲ್ಲಿ ನಿಮಗೆ ಏನಂದರೆ ಅವ್ರ ಅಡ್ರೆಸ್ಸನ್ನು ಕೊಡ್ತೀನಿ. ಫ್ರೆಂಡ್ಸ್, ಒಂದೊಂದೇ ಸ್ಯಾರಿನ ತೋರಿಸ್ತಾ ಹೋಗ್ತೀನಿ. ವಿಡಿಯೋದ ಕೊನೆಯಲ್ಲಿ ನಿಮಗೆ ಅವ್ರ ಅಡ್ರೆಸ್ಸನ್ನು ಕೊಡ್ತೀನಿ. ಬೇಕಿದ್ದರೆ ಅಂದರೆ ಬೇಕಾದರೂ ತೊಗೋಬೋದು. ನೋಡ್ತಾ ಇರ್ಬೋದು, ಇದು ಈ ರೀತಿ ಸ್ಯಾರಿ ಬರುತ್ತೆ. ನೀವು ಏನಂತಂದರೆ ಅವರಿಗೆ ಆರ್ಡ್ರ್ ಮಾಡಬೇಕು ಅಂದರೆ ನೀವು 10,000 ಮೇಲೇ ಆರ್ಡ್ರ್ ಮಾಡಬೇಕು. ಆರ್ಡ್ರ್ ಮಾಡಿ ತರಿಸ್ಕೊಬೇಕು ಅಂದರೆ ಅಂಗಡಿಗೆ ಹೋದರೂ ಅಷ್ಟೇ, ನೀವು ಹೋಲ್ಸೇಲಲ್ಲಿ ತೊಗೊಳ್ತೀರ ಅಂದರೆ ಒಂದು ಸ್ಯಾರಿಗೆಲ್ಲ ಅವರು ನಿಮಗೆ ರೀಸನೇಬಲ್ ರೇಟ್ ಹಾಕೋದಿಲ್ಲ. ಒಂದು 10,000 ರೂಪಾಯಿದು ಮೇಲೆ ನೀವು ವ್ಯಾಪಾರ ಮಾಡಿದ್ರೆ ಅವರು ನಿಮಗೆ ಹೋಲ್ಸೇಲ್ ರೇಟಲ್ಲಿ ಹಾಕ್ಕೊಡ್ತಾರೆ. ಹಾಗೆಯೇ ಈ ಸ್ಯಾರಿಗಳಿಗೆ ನಾನಿಲ್ಲಿ ಮಾರೋದು ಬಂದುಬಿಟ್ಟು 1,500, 1,400 ಈ ಸ್ಯಾರಿಗಳಿಗೆ. ಯಾವುದು ಕಡಿಮೆ ಇದೆ ನಾನು ತೋರಿಸ್ತೀನಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರು ನೋಡಿ ನನ್ನ ಹತ್ರ ಏನಾದರೂ ವರಮಹಾಲಕ್ಷ್ಮಿಗೆ ಪರ್ಚೇಸ್ ಮಾಡ್ತೀರಾ ಅಂತಂದರೆ ತಗೊಳ್ಳಿ. ಎಷ್ಟೇ ದೂರ ಇದ್ದರೂ ಸಹಿತ ಕಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ನಾನು ತಂದಿರೋ ಸ್ಯಾರಿನೆಲ್ಲ ಬಾಕ್ಸ್ ಸ್ಯಾರಿ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದಂತೂ ತುಂಬ ಸಖತ್ತಾಗಿದೆ ಫ್ರೆಂಡ್ಸ್. ಈ ಸ್ಯಾರಿ ಎಷ್ಟು ಸಾಫ್ಟ್ ಇದೆ ಅಂತಂದರೆ ಸಖತ್ತಾಗಿ ಸಾಫ್ಟ್ ಇದೆ. ನಾ ಇನ್ನೂ ಯಾರು ಕಸ್ಟಮರಿಗೆ ಅಂದರೆ ವಾಟ್ಸಪ್ಪಲ್ಲೆಲ್ಲ ಸ್ವಲ್ಪ ಹಾಕಿದ್ದೆ, ಕಸ್ಟಮರ್ ಎಲ್ಲ ಕೇಳ್ತಾ ಇದ್ದಾರೆ, ಇನ್ನೂ ಯಾರು ತಗೊಂಡಿಲ್ಲ. ಫ್ರೆಶ್ ಆಗಿದೆ. ಯಾರಿಗಾದರೂ ಬೇಕಿದ್ದರೆ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನನ್ನ ನಂಬರ್ ಇದ್ದವರು
ಇನ್ಸ್ಟಾಗೂ ಬಂದುಬಿಟ್ಟು ನೀವು ಇದು ಮಾಡ್ಬೋದು. ನೋಡಿ ಇದಂತೂ ಕವರಲ್ಲಿ ಹೇಗೆ ಕಾಣ್ತಿದೆಯೋ ಗೊತ್ತಿಲ್ಲ, ತುಂಬ ಸಖತ್ತಾಗಿದೆ ಸ್ಯಾರಿ ಮಾತ್ರ. ಫ್ರೆಂಡ್ಸ್, ಕಸ್ಟಮರ್ ಕೇಳ್ತಾರೆ ಅಂತೇಳಿ ಫುಲ್ ಅರ್ಜೆಂಟಲ್ಲಿ ನೀವು ಕಡಿಮೆಗೆ ಕೊಡೋಕೆ ಹೋಗಬೇಡಿ. ಯಾಕಂದರೆ ನೀವು ಲಾಸ್ ಮಾಡಿಕೊಂಡು ಯಾವತ್ತೂ ಕೊಡೋದಕ್ಕೆ ಹೋಗಬೇಡಿ. ಲಾಸ್ ಮಾಡ್ಕೊಂಡು ಕೊಟ್ಟರೆ ನಮಗೆ ಲಾಸ್ ಬಿಟ್ಟರೆ ಅವ್ರಿಗೇನಿಲ್ಲ. ನಾವು ಮನೇಲಿ ಈ ಸೀರೆಗೆ 500 ರೂಪಾಯಿ ಕೊಟ್ಟರು ಖುಷಿಯಿಂದ ತಗೊಂಡೋಗ್ತಾರೆ. ಮನೇಲಿ ಸೇಲ್ ಮಾಡೋರಿಗೆ, ಮನೇಲಿ ಬಟ್ಟೆ ಹೊಲಿಯೋರಿಗೆ ಒಂದು ಚೂರು ಮರ್ಯಾದೆ ಅನ್ನೋದಿಲ್ಲ. ಆದರೂ ಸಹಿತ ಏನು ಮಾಡೋದು, ನಮಗೆ ಮನೆಯಲ್ಲಿ ಕೂತು 1-2 ಜಾಕೆಟ್ ಆದರೂ ಹೊಲಿಬೋದಲ್ಲ ಅಂತ ಹೇಳ್ಬಿಟ್ಟು ಹೊಲಿತೀವಿ. ಈ ಸೀರೆ ಎಲ್ಲ ಸಖತ್ತಾಗಿದೆ. ಈ ನಮ್ಮ ಅಂಗಡಿಯಲ್ಲಿ ಹೇಗಂದರೆ, ನಿಮ್ಗೆ ಅಕಸ್ಮಾತು 30 ಸ್ಯಾರಿ ತಂದಿರ್ತೀರ, 20 ಸೇಲಾಗಿ 10 ಸ್ಯಾರಿ ಉಳೀತು ಅಂತ ಅಂದರೆ ನಿಮಗೆ ವಾಪಸ್ ತಗೊಳ್ತಾರೆ. ವಾಪಸ್ ತಗೊಂಡು ಈಗಿನ ಟ್ರೆಂಡಿಂಗ್ ಸ್ಯಾರಿನ ಕೊಡ್ತಾರೆ. ನೋಡ್ತಾ ಇರ್ಬೋದು ನೀವು ಸ್ಯಾರಿ ಎಷ್ಟು ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು. ಇದೆಲ್ಲ 1100, 1200 ಬರುತ್ತೆ. ಈ ಸ್ಯಾರಿ 825. ತುಂಬ ಚೆನ್ನಾಗಿದೆ ಸ್ಯಾರಿಗಳು ಮಾತ್ರ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಯಾರಿಗಾದರೂ ಬೇಕಾದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ. ಸಿಂಗಲ್ ಸೀರೆಗೆ ನೀವು ಅಂಗಡಿ ಹೋಗಿ ತೊಗೊಂಡ್ರು ಅಷ್ಟೇ, ನಮ್ಮ ಹತ್ರ ತೊಗೊಂಡ್ರು ಅಷ್ಟೇ ರೇಟು. ನೀವೇನಾದರೂ ಹೋಲ್ಸೇಲಲ್ಲಿ ಮಾರ್ತೀರಾ ಅನ್ನೋಂಗಿದ್ರೆ ನಾನು ವಿಡಿಯೋದ ಕೊನೆಯಲ್ಲಿ ಅವರ ಫೋನ್ ನಂಬರ್, ಅಡ್ರೆಸ್ಸು ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ತೊಗೊಬೋದು. ನೋಡ್ತಾ ಇರ್ಬೋದು ಈ ಸ್ಯಾರಿ ತುಂಬ ಸಖತ್ತಾಗಿದ್ದಾವೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಇದರಲ್ಲಿ ಜಾಸ್ತಿ ರೇಟಿಂದು ಸಿಗುತ್ತೆ, ಕಮ್ಮಿ ರೇಟಿಂದು ಸಿಗುತ್ತೆ. ಇದು 850 ರೂಪಾಯಿ ಈ ಸ್ಯಾರಿ. ಫ್ರೆಂಡ್ಸ್, ಬಟ್ಟೆ ಬಿಸ್ನೆಸ್ಸು ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅದನ್ನು ಮಾಡೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ. ಈಗ ಹೇಗಾದರೆ ಕೆಲವೊಬ್ಬೊಬ್ಬರು ಸಾಲ ತುಂಬಾ ಮಾಡಿಬಿಟ್ಟು ಬಟ್ಟೆ ಪರ್ಚೇಸ್ ಮಾಡ್ತಾ ಇರ್ತಾರೆ. ಅದೆಲ್ಲ ಕರೆಕ್ಟಾಗಿ ನಾನು ಬಿಸ್ನೆಸ್ ಇಂಪ್ರೂವ್ ಮಾಡ್ತೀನಿ ಅನ್ನಂಗಿದ್ರೆ ಮಾತ್ರ ಸಾಲ ಎಲ್ಲ ಮಾಡಿ ತನ್ನಿ. ಇಲ್ಲಾಂದರೆ 10-20 ಸಾವಿರ ನಿಮ್ಮ ಸೇವಿಂಗ್ಸಲ್ಲಿ ತಂದುಬಿಟ್ಟು ಒಂದು ಸತಿ ನೋಡ್ಕೊಬೋದು. ತಕ್ಷಣ ನೀವು 50,000 ಲಕ್ಷಕ್ಕೆಲ್ಲ ಕೈ ಹಾಕಬೇಡಿ. ಯಾಕಂದರೆ ಮನೇಲಿ ಬಟ್ಟೆ ಸೇಲ್ ಮಾಡ್ತಿರೋದು ತುಂಬಾ ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ. ಅಂಗಡಿ ಜನ ಬರೋವಂಥ ಜಾಗ ಇದ್ದರೆ ಹೇಗೋ ಆಗತ್ತೆ. ಮನೆಯಲ್ಲಿ ಸೇಲ್ ಮಾಡೋದು ಅಂದರೆ ತುಂಬಾ ಕಷ್ಟ ಫ್ರೆಂಡ್ಸ್. ನಮ್ಮನ್ನು ನಂಬಲ್ಲ ಮನೆಯಲ್ಲಿ ಸೇಲ್ ಮಾಡೋರು. ನಾವು ಒಂಚೂರು ಏನೋ ಒಂದು 50 ರೂಪಾಯಿ ಜಾಸ್ತಿ ಬಂದರೆ ಇವಳೇ ತೊಗೊಬಿಡ್ತಾಳೇನೋ, ಇವಳೇ ಬೆಳೆದ್ಬಿಡ್ತಾಳೇನೋ ಅಂಥೇಳಿ ಮನೇಲಿ ಸೇಲ್ ಮಾಡೋರ ಹತ್ರ ತಗೊಳ್ಳಲ್ಲ. ನಮ್ಮವರೇ ನಮ್ಮ ರಿಲೇಷನ್ ನಮ್ಗೆ ತಗೊಳ್ಳೋದಿಲ್ಲ, ಆ ಥರ ಮಾಡ್ತಾರೆ. ಅಂದರೆ ಏನೋ ಇವಳಿಗೆ ತುಂಬ ಲಾಭ ಇರುತ್ತೆ. ಈಗ ಅವ್ರ ಮನಸ್ಸಿಗೆ ಏನಂದರೆ ಈ ಸೀರೆ ಏನೋ 500 ರೂಪಾಯಿ ಸಿಗುತ್ತೆ, ತಂದುಬಿಟ್ಟು ಸಾವಿರಾರು ಗಟ್ಟಲೆ ಮಾರಿ ಇಂಪ್ರೂವ್ಮೆಂಟ್ ಆಗಿಬಿಡ್ತಾಳೆ ಅಂತ ಹೇಳ್ಬಿಟ್ಟು ತಗೊಳ್ಳಲ್ಲ. ಅದನ್ನ ನಾನು ಯಾರಿಗೂ ತುಂಬ ಬಲವಂತ ಮಾಡಲ್ಲ. ಇಷ್ಟ ಆಗಿಬಿಟ್ಟು ನಮ್ಮ ಬಟ್ಟೆ, ನಾವು ಸ್ಯಾರಿ ಕ್ವಾಲಿಟಿ ಇದೆಲ್ಲ ಇಷ್ಟ ಆಗಿ ತಗೊಳ್ಳೋರಿಗೆ ಮಾತ್ರ ನಾನು ತುಂಬ ಬಲವಂತವಾಗಿ ಯಾರಿಗೂ ಕೊಡೋಕ್ಕೆ ಹೋಗಲ್ಲ. ರಿಲೇಷನ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಯಾರಿಗಾದರೂ ಅಷ್ಟೇ. ಯಾಕಂದರೆ ಈ ಸೀರೆಗಳಿಗೆ ರೇಟ್ ಇರುತ್ತೆ ಫ್ರೆಂಡ್ಸ್. ಇದರಲ್ಲೇನೋ 50-100 ರೂಪಾಯಿ ಅಷ್ಟೇ ನಮಗೆ ಸಿಗೋದು, ಅದಕ್ಕಿಂತ ಏನು ಜಾಸ್ತಿ ಸಿಗೋಲ್ಲ. ಹಾಗೆ ಒಂದು ಬ್ಲೌಸಿಗೆ ಬೇಕಾದರೆ 500,000 ಕೊಟ್ಟು ಹೊಲಿಸ್ತಾರೆ. ಸ್ಯಾರಿ ಮನೇಲಿ ಸೇಲ್ ಮಾಡೋರ ಹತ್ರ ಮಾತ್ರ ತಗೊಳ್ಳೋದಕ್ಕೆ ತುಂಬಾ ಯೋಚನೆ ಮಾಡ್ತಾರೆ. ಇದರಲ್ಲಿ ಯಾರಿಗಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ನನಗೆ ಕಳಿಸಿ, ಕಮೆಂಟ್ ಮಾಡಿ, ನಾನು ನಿಮಗೆ ತಲುಪಿಸ್ತೀನಿ. ಹಾಗೆ ಹೋಲ್ಸೇಲ್ ವ್ಯಾಪಾರ ಮಾಡೋರು ಸಹಿತ ತೊಗೊಂಡು ಮಾಡ್ಬೋದು. ಹಾಗೆಯೇ ಫ್ರೆಂಡ್ಸ್, ಈ ಸ್ಯಾರಿ ಅಂತೂ ತುಂಬ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಈ ಸ್ಯಾರಿ 1000 ರೂಪಾಯಿ ಆಗುತ್ತೆ. ಅಂದರೆ ಫುಲ್ಲು ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಬಂದು ಈ ರೀತಿ ಬಂದಿದೆ. ಅದರಲ್ಲಿ ಬಂದುಬಿಟ್ಟು ಈ ಲ್ಯಾವೆಂಡರ್ ಕಲರ್ ಇದೆ, ಹಾಗೆ ಈ ಥರ ಯೆಲ್ಲೋ ಕಲರ್ ಇದೆ, ಹಾಗೆ ಈ ನೋಡಿ ಬ್ಲ್ಯಾಕು ಮತ್ತು ಈ ಕಲರು ಬ್ಲೂ, ಇದೆಷ್ಟು ಕಲರ್ ಇದೆ ಅಂತ ಹೇಳ್ಬಿಟ್ಟು ನೋಡಿ. ಈ ಸ್ಯಾರಿ ಅಂತೂ ತುಂಬ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಇದು 550 ರೂಪಾಯಿ. ಇದರಲ್ಲೂ ಅಷ್ಟೇ ತುಂಬಾ ಕಲರ್ಸ್ಗಳಿದ್ದಾವೆ. ಹಾಗೇನಾದರೂ ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ. ಹಾಗೆಯೇ ಫ್ರೆಂಡ್ಸ್, ನೀವು ಏನಾದರೂ ಹೋಲ್ಸೇಲ್ ವ್ಯಾಪಾರ ಮಾಡ್ತೀರಾ ಅಂತ ಅನ್ನಂಗಿದ್ರೆ ನನ್ನ ಹೆಸರನ್ನು ನೀವು ಹೇಳಿದರೆ ನಿಮಗೆ ಸ್ವಲ್ಪ ಇನ್ನೂ ರೀಸನೇಬಲಲ್ಲಿ ಕೊಡ್ತಾರೆ. ಅಂದರೆ ಯೂಟ್ಯೂಬ್ ಚಾನಲ್ ನೋಡಿ ಬಂದರು ಅಂತ ಹೇಳ್ಬಿಟ್ಟು ನಿಮಗೆ ಆದಷ್ಟು ಇರೋ ರೇಟನ್ನು ಹೇಳ್ತಾರೆ. ಯಾಕಂದರೆ ನೀವು ನನ್ನ ಹತ್ರ ಕೇಳಿರ್ತೀರ, ರೇಟ್ ಎಲ್ಲ ಗೊತ್ತಿರುತ್ತೆ ಅಂತ, ನಿಮಗೆ ಅಷ್ಟೊಂದು ಮೋಸ ಮಾಡಲ್ಲ, ಕರೆಕ್ಟಾಗಿ ಹೇಳ್ತಾರೆ. ಆದ್ದರಿಂದ ನೀವು ನನ್ನ ಹೆಸರು ಹೇಳಿ, ನಾನು ಕೊಟ್ಟ ರೇವತಿ ಅವರ ಯೂಟ್ಯೂಬ್ ಚಾನಲ್ ನೋಡಿ ಬಂದಿದ್ದು ಅಂತ ಹೇಳಿ ನಿಮಗೆ ಇನ್ನೂ ಡಿಸ್ಕೌಂಟಲ್ಲಿ ಹಾಕ್ಕೊಡ್ತಾರೆ. ಇದನ್ನು ಮಾತ್ರ ಮರಿಬೇಡಿ. ಹೋಲ್ಸೇಲ್ ವ್ಯಾಪಾರ ಮಾಡೋರಿಗೆ ನಾನು ಅಡ್ರೆಸ್ ಕೊಡ್ತೀನಲ್ವ, ಮತ್ತು ಇಲ್ಲಾಂದರೆ ಪದೇ ಒಬ್ಬೊಬ್ಬರೇ ಕೇಳ್ತಾ ಇರ್ತಾರೆ. ಅದರಿಂದ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ನಾನು ಕೊಡ್ತೀನಿ ಅಡ್ರೆಸ್ಸಿಗೆ ನೀವು ಫೋನ್ ಮಾಡಿ ರೇವತಿಯವರ ವಿಡಿಯೋ ನೋಡಿಬಿಟ್ಟು ನಿಮಗೆ ಕಾಲ್ ಮಾಡಿದ್ದೀನಿ, ಹೇಗೆ ಏನು ಅಂತ ವಿಚಾರಿಸ್ಕೊಬೋದು ಬೇಕಿದ್ರೆ.
ಈ ಸ್ಯಾರಿಗಳು ಇದಂತೂ ತುಂಬ ಚೆನ್ನಾಗಿದೆ. ಎಲ್ಲ ಕಲರು ಅಷ್ಟೇ ಸಖತ್ತಾಗಿದ್ದಾವೆ. ಗ್ರೀನ್ ಅಂತೂ ವರಮಹಾಲಕ್ಷ್ಮಿಗೆ ಒಂದು ಬ್ಲೌಸ್ ಹೊಲಿದ್ಬಿಟ್ಟು ನೀವು ಉಟ್ಕೊಂಡ್ರಿ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಇದು ಬ್ಲ್ಯಾಕಲ್ಲಿ ವೈಟ್ ಬ್ಲೌಸ್ ಹಾಕ್ಬಿಟ್ಟು ಈ ಬ್ಲ್ಯಾಕ್ ಸ್ಯಾರಿನ ಉಡ್ಬೋದು. ತುಂಬ ಚೆನ್ನಾಗಿದೆ. ಬ್ಲ್ಯಾಕ್ ಥರನೇ ಫುಲ್ಲು ಬ್ಲ್ಯಾಕ್ ಥರ ಕಾಣ್ತಾ ಇಲ್ಲ, ಸ್ವಲ್ಪ ನೀಲಿ ಇದೆ. ಇಷ್ಟು ಕಡಿಮೆಗೆ ನಿಮಗೆ ಎಲ್ಲೂ ಸಿಗಲ್ಲ. ಆದರೆ ಫ್ರೆಂಡ್ಸ್, ನೀವೇನಾದರೂ ಹೋಲ್ಸೇಲ್ ವ್ಯಾಪಾರ ಮಾಡ್ತೀರಾ ಅಂತಂದರೆ ನಾನು ಅಡ್ರೆಸ್ ಕೊಟ್ಟಿರ್ತೀನಿ. ಅವರಿಗೆ ನೀವು ನನ್ನ ಹೆಸರು ಹೇಳಿ, ನಮ್ಮ ಚಾನಲ್ ಹೆಸರು ಹೇಳಿದ್ರೆ ನಿಮಗೆ 10,000 ರೂಪಾಯಿದ ಮೇಲೆ ಆರ್ಡ್ರು ಮಾಡಿದರೆ, 10,000 ರೂಪಾಯಿ ಇರಬೇಕು ಮಿನಿಮಮ್. ಆರ್ಡ್ರು ಮಾಡಿದ್ರೆ ಅವರು ನಿಮಗೆ ನೀವು ಅಡ್ರೆಸ್ ಕೊಟ್ಟರೆ ಕೊರಿಯರ್ ಮಾಡ್ತಾರೆ. ಒಂದು ಸೀರೆಗೆಲ್ಲ ನಾನು ಇಲ್ಲಿ ಏನು ರೇಟ್ ಹಾಕಿದ್ದೀನೋ ಅದೇ ರೇಟ್ ನಿಮಗೆ ಅಂಗಡಿಯಲ್ಲೂ ಸಹಿತ ಹೋಲ್ಸೇಲ್ ಅಂಗಡಿಗೆ ಹೋದರೂ ಅಷ್ಟೇ ಹೇಳ್ತಾರೆ. 10,000 ರೂಪಾಯಿದ ಒಳಗೆ. 10,000 ರೂಪಾಯಿದ ಮೇಲೆ ಹೇಳಿದರೆ ನೀವು ಆರ್ಡ್ರು ಮಾಡಿದ್ರೆ ನಿಮಗೆ ಹೋಲ್ಸೇಲಲ್ಲೇ ಹಾಕ್ಕೊಡ್ತಾರೆ. ನೀವು ವ್ಯಾಪಾರ ಮಾಡೋದಕ್ಕೆ ಕರೆಕ್ಟ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾನು ಇಷ್ಟು ಇನ್ಫಾರ್ಮೇಷನ್ ಹೇಳೋದಕ್ಕೆ ಕಾಯ್ತಾ ಇದ್ದೆ. ಇಷ್ಟು ಇನ್ಫಾರ್ಮೇಷನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾಳಿನ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಹಾಗೆಯೇ ವಿಡಿಯೋ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮಗೂ ಸಹ ಬಟ್ಟೆ ಸೇಲ್ ಮಾಡಬೇಕು ಅಂತ ಹೇಳಿ ಅನ್ನಿಸ್ತಾ ಇದೆಯಾ? ಸೇಲ್ ಮಾಡಿ ಸಕ್ಸಸ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.